ನಮ್ಮ ಜಮೀನು ಎಷ್ಟಿದೆ ಆ ಜಮೀನನ್ನು ವ್ಯಾಜ್ಯಗಳನ್ನ ಮಾತುಗಳ ಮೂಲಕ ಯಾಕೆ ಬಗೆಹರಿಸಿಕೊಳ್ಬಾರ್ದು ಅಂತ ಹೇಳಿದಾಗ ಅಲ್ಲಿ ಅವನ ದಾಯಾದಿಗಳು ಏನ್ ಹೇಳ್ತಾರೆ, ಬುದ್ಧ ಕ್ಷತ್ರಿಯ ಯುದ್ಧ ಮಾಡಬೇಕಿಲ್ಲ, ಈಗ ಹೇಳೋ ಸರಿಯಲ್ಲ ಅಂತ ಹೇಳಿ ಅವನ ಅಧಿಕಾರಿಗಳನ್ನು ಕಳೆಯಿಸಿ ಬುದ್ಧ ಹೇಳ್ತಾನೆ, ಯುದ್ಧವನ್ನು ನಾನು ವಿರೋಧಿಸ್ತೇನೆ, ಅಧಿಕಾರಿ ವಿರೋಧಿಸಿದ್ರು ಪರವಾಗಿಲ್ಲ ಅಂತ ಹೇಳುವಾಗ ಅವ್ರ ಮಾತ್ರ ಹೇಳ್ತಾರೆ, ಯಾವಾಗ ಕ್ಷತ್ರಿಯ ಯುದ್ಧ ವಿರೋಧ ಮಾಡ್ತಾ ಇದೆಯೋ ಆದ್ರಿಂದ ನಿನಗೆ ನಿನ್ನ ಆಸ್ತಿಯನ್ನು ಮುಟ್ಟುಗೋಲು ಹಾಕೊಳ್ತೀವಿ, ನಿನ್ನ ತಾಯಿ ತಂದೆಯ ಸಮಾಜವನ್ನು ಬಹಿಷ್ಕಾರ ಹಾಕ್ತೀವಿ ಅಂತ ಬುದ್ಧ ಹೇಳ್ತಾನೆ. ಅವಾಗ ಬುದ್ಧ ಹೇಳ್ತಾರೆ ವಾಪಸ್ಸಾಗಿ, ನೋಡಿ ಯುದ್ಧವನ್ನು ವಿರೋಧ ಮಾಡಿದ್ದು ನಾನು, ಶಿಕ್ಷೆ ನನಗಾಗಬೇಕಿಲ್ಲ, ನನ್ನ ಹೆತ್ತವ್ರಿಗಾಗ್ಲಿ ನನ್ನ ಒಡ ಹುಟ್ಟಿದವ್ರಿಗಾಗ್ಲಿ ಶಿಕ್ಷೆ ಆಗಬಾರ್ದು ಅಂತ ಹೇಳ್ತಾರೆ. ಹಾಗಿದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ಬುದ್ಧನ ಸಲಹೆ ಕೊಡ್ತಾನೆ, ನೀವು ಯುದ್ಧವನ್ನು ನಿಲ್ಲಿಸೋದಾದ್ರೆ ನಾನು ಸನ್ಯಾಸವನ್ನು ಸ್ವೀಕಾರ ಮಾಡಿ ಕಾಡಿಗೆ ಹೋಗ್ತೇನೆ ಅಂತ ಹೇಳ್ತಾರೆ. ಹೌದು, ನೀವು ಕಾಡಿಗೆ ಹೋಗಿ ನಿನ್ನ ತಾಯಿಯ ಸಂಬಂಧಿಕರಾದ ಕೋರಿಯನ್ನರ ಸಹಾಯಕರು ನಾಳೆ ನಮ್ಮ ರಾಜ್ಯದ ಮೇಲೆ ಯುದ್ಧ ಮಾಡಬಹುದು ಅಂತ ಆಗ್ಬೋದು ಮಾತು ಹೇಳ್ತಾರೆ. ಮಕ್ಕಳ ಕೇಳಿ ಏನ್ ಹೇಳ್ತಾರೆ ಅಂತಂದ್ರೆ, ಆವತ್ತು ಬುದ್ಧ ಹೇಳ್ತಾನೆ, ನಾನು ನನ್ನ ನೆಲಕ್ಕಾಗಲಿ, ನೆಲ ಅಂದ್ರೆ ಭೂಮಿ, ನನ್ನ ಜಲಕ್ಕಾಗಲಿ ನೀರು, ನನ್ನ ಜನರಿಗಾಗಲಿ ನಾನು ಎಂದೂ ಮೋಸ ಮಾಡೋದು ಅಂತ ಆವತ್ತು ಬುದ್ಧ ಹೇಳ್ತಾನೆ. ಬುದ್ಧ ದೊಡ್ಡ ತ್ಯಾಗಿ ಆಗಿದ್ದ. ಸೊ ಆ ಕಾರಣಕ್ಕಾಗಿ ಬುದ್ಧ ನೀರಿಗಾಗಿ ಜನಹಿತವನ್ನು ಬಯಸಿ ಯುದ್ಧವನ್ನು ನಿಲ್ಲಿಸೋಗೋಸ್ಕರ, ರಕ್ತಪಾತ ನಿಲ್ಲಿಸೋಗೋಸ್ಕರ ಕಾಡಿಗೆ ಹೋದ ಅನ್ನೋದು ಬಹಳ ಮುಖ್ಯವಾಗಿ ಎಲ್ಲರೂ ಮರಿಬಾರದು ಅಂತಕ್ಕಂಥ. ಬಹಳ ಜನ ಶಿಕ್ಷಕರು ಹೇಳ್ತಾರೆ, ನಾವು ಓದುವಾಗೆಲ್ಲ ನಮಗೇನ್ ಹೇಳ್ತಾ ಇದ್ರು ಬುದ್ಧ, ವಿಚಾರ ಮಾಡಿ ಅಂತ ಜಗತ್ತನ್ನು ಇವತ್ತಿಗೂ 2500 ವರ್ಷಗಳ ಆಚೆ ಬದುಕಿರ್ತಕ್ಕಂಥ ಬುದ್ಧ ಇವತ್ತಿಗೂ ತನ್ನ ಜ್ಞಾನದ ಮೂಲಕ ಜಗತ್ತನ್ನು ಆಳ್ತಾ ಇದ್ದಾನೆ. ಆಗ ವೈರಾಗ್ಯ ತಾಳೆ ಕಾಡಿಗೆ ಹೋಗುವಷ್ಟು ಮತಹೀನನಾಗಿದ್ದ ಬುದ್ಧ ಅಂತ ಮಾತು ಬರ್ತದೆ. ಹಂಗಿರ್ಲಿಲ್ಲ, ಜನಹಿತಕ್ಕಾಗಿ ಬುದ್ಧ ಕಾಡಿಗೆ ಹೋಗಿದ್ದ ಅಂತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಬುದ್ಧ ನಮ್ಗೆ ಇವತ್ತಿಗೂ ಕೂಡ ಪ್ರಸ್ತುತನಾಗ್ತಾರೆ. ಇವತ್ತು ಬುದ್ಧ ಬದುಕಿದ್ದಾನೆ ಅನಿಸ್ತಾರೆ ನಮಗೆ ಅವ್ರ ವಿಚಾರ ನೋಡಿದಾಗ ಅಂತ. ಕಾಳವ್ವೆ ಎಷ್ಟು ಜನ ಕಾಯಿಗಾರರನ್ನ ಒಂದು ಕಡೆ ತಂದ, ಕಾಯಕವನ್ನ ಕೇಂದ್ರವನ್ನಾಗಿ ಇಟ್ಕೊಂಡು ಆ ಕಾಯಕದ ಹೆಸರಿನಲ್ಲಿ ದುಡಿಯುವ ವರ್ಗವನ್ನು ಒಂದೇ ಕಡೆ ಸೇರಿಸಿದ ಬಸವಣ್ಣ, ಸಮಾನತೆಯನ್ನು ಸಾರಿದ ಸಮಗಾರ ಹರಳೆಯ ದಂಪತಿಗಳು ಚಪ್ಪಲಿ ಮಾಡಿಕೊಟ್ಟದ್ದನ್ನ ತಲೆ ಮೇಲೆ ಇಟ್ಟುಕೊಂಡ ಬಸವಣ್ಣಗೆ ಎದುರಿಗೆ ಬಂದು ಅವರು ಶರಣು ಅಂದ್ರೆ ಶರಣಾರ್ಥಿ ಮಾದಾರ ಸಮಗಾರ ಹರಳೆಯನವರಿಗೆ ಶರಣಾರ್ಥಿ ಅಂತ ಹೇಳಿದ. ಅವರ ಚಪ್ಪಲಿಯನ್ನ ತಲೆ ಮೇಲೆ ಇಟ್ಟುಕೊಂಡಂತ ಬಸವಣ್ಣ ಒಬ್ಬ ದಯವಿಟ್ಟು ಮಾತಾಡ್ಬೇಡಿ, ಬಸವಣ್ಣ ಅಂತ ಚಪ್ಪಲಿಯನ್ನ ತಲೆ ಮೇಲೆ ಇಟ್ಟುಕೊಂಡು ದೊಡ್ಡ ಮನುಷ್ಯ ಆತನಿಗೆ ತಾಯಿ ಕರುಳಿತ್ತು, ಆತ ಹೆಂಗರಳಿನ ಮನುಷ್ಯ. ಅಂಥವ ಇವತ್ತು ಕರ್ನಾಟಕದ ಸಾಂಸ್ಕೃತಿಕ ನಾಯಕನಾಗಿ ನಮ್ಮ ಎದುರಿಗೆ ನಿಂತಿದ್ದಾನೆ. ಅಂಥವರ ತತ್ವವನ್ನು ನಾವು ಪಾಲಿಸಬೇಕಾಗಲಿಲ್ಲ, ವರ್ಗ ನೋಡಲಿಲ್ಲ, ಎಲ್ಲರನ್ನ ಬಾಚಿ ತಕ್ಕೊಂಡಿದ್ದ. ಅಪ್ಪನ ನಮ್ಮ ಮಾದಾರ ಚೆನ್ನಯ್ಯ, ಬೊಪ್ಪನ ನಮ್ಮ ಡೋರ ಕಕ್ಕಯ್ಯ, ಎಷ್ಟು ಚಂದ ಹೇಳ, ಅಣ್ಣ ನಮ್ಮ ಕಿನ್ನಡಿ ಬೊಮ್ಮಯ್ಯ ಅಂತ ಹೇಳ್ದ. ಆದ್ರೆ ದುರಾದೃಷ್ಟ ಇವತ್ತು ನಮ್ಮ ದೇಶದಲ್ಲಿ ನಾವು ಹಿಂದೂಗಳು ಮುಸ್ಲಿಂ ಭಾಷೆ ಒಂದೇನೆ, ದೈವೇ ಧರ್ಮದ ಮೂಲವಯ್ಯ ಅನ್ನೋದನ್ನ ನಾವು ಬಹಳ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾರ ಮೇಲೆ ದಯ